ಹಾಯ್ ಫ್ರೆಂಡ್ಸ್, ನೀವು ಕೈನ್ ಮಾಸ್ಟರಲ್ಲಿ ವಿಡಿಯೋನ ಎಡಿಟ್ ಮಾಡುವಾಗ ಯಾವುದೇ ವಿಡಿಯೋದ ವಾಲ್ಯೂಮನ್ನು 100% ಇರೋದನ್ನ 200% ವಾಲ್ಯೂಮನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಆ ವಿಡಿಯೋದ ವಾಲ್ಯೂಮ್ ಡೌನ್ ಇದ್ರೆ ಅದನ್ನು ಜಾಸ್ತಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ನಾನು ಹೇಳ್ತಿರೋದು ಮೀಡಿಯಂ ಸೈಜಲ್ಲಿ ಕೇಳ್ತಾ ಇದೆ, ಇದನ್ನೇ ಜಾಸ್ತಿ ದೊಡ್ಡದಾಗಿ ಕೇಳೋ ಥರ ವಾಲ್ಯೂಮನ್ನು ಜಾಸ್ತಿಯನ್ನು ಮಾಡ್ಕೊಳ್ಬೋದು. ಈಗ ಯಾವ ರೀತಿಯಾಗಿ ಕೈನ್ ಮಾಸ್ಟರಲ್ಲಿ ನಿಮ್ಮ ಯಾವುದೇ ವಿಡಿಯೋ ವಾಲ್ಯೂಮನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಬದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ವಿಡಿಯೋಸ್ಗಳನ್ನು ಎಡಿಟ್ ಮಾಡುವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಿದಿಲ್ವಾ? ಮೊದಲು ನೀವು ಕೈನ್ ಮಾಸ್ಟರ್ನ ಓಪನ್ ಮಾಡಿಕೊಂಡು ಯಾವುದಾದ್ರೂ ವಿಡಿಯೋನ ಇಂಪೋರ್ಟನ್ನು ಮಾಡ್ಕೊಳ್ಳಿ. ಕೈನ್ ಮಾಸ್ಟರ್ಗೆ ಇಂಪೋರ್ಟನ್ನು ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಈಗ ನೋಡಿ, ಯಾವ ವಿಡಿಯೋನ ನೀವು ಇಂಪೋರ್ಟ್ ಮಾಡ್ಕೊಂಡಿದ್ರೆ ಆ ವಿಡಿಯೋ ಕ್ಲಿಪ್ ಮೇಲ್ಗಡೆ ಒಂದ್ಸಲ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದಾಗ ನಿಮಗೆ ಏನು ಬರುತ್ತೆ ಅಂತಂದರೆ, ಆ ವಿಡಿಯೋ ಕ್ಲಿಪ್ ಸೈಡಲ್ಲಿ ನಿಮಗೆ ಹಳದಿ ಕಲರ್ ಬರುತ್ತೆ. ಹಾಗೆ ಮೇಲ್ಗಡೆ ನೋಡಿ, ಇಲ್ಲಿ ರೀಪ್ಲೇಸ್, ಟ್ರಿಮ್, ಸ್ಲಿಪ್ ಹಾಗೆ ಮಿಕ್ಸರ್ ಅಂತ ಇದೆ. ಒಂದು ಸ್ಪೀಕರ್ ಸಿಂಬಲ್ ಇದೆ, ಅಲ್ಲಿ ಮಿಕ್ಸರ್ ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ನಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮಿಕ್ಸರ್ ಅಂತ ಇದೆಯಲ್ವಾ, ಮಿಕ್ಸರ್ ಇಂದ ಈ ಕಡೆ ಒಂದು ಸ್ಪೀಕರ್ ಸಿಂಬಲ್ ಕಾಣಿಸ್ತಿದೆ. ಸ್ಪೀಕರ್ ಸಿಂಬಲ್ ಕೆಳಗಡೆ ನೋಡಿ 100% ಅಂತ ಕಾಣಿಸ್ತಿದೆ. 100% ವಾಲ್ಯೂಮ್ ಇದೆ. ಈಗ ಅದನ್ನ ಈಗ 200% ಮಾಡಬೇಕು ಫ್ರೆಂಡ್ಸ್. ಈಗ ನೋಡಿ 100% ಅಂತ ಇದೆಯಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಹಿಡ್ಕೊಂಡು ನಂತರ ಸ್ವಲ್ಪ ಮೇಲ್ಗಡೆ ತಗೊಂಡು ಬನ್ನಿ. ಮೇಲ್ಗಡೆ ತಂದ ತಕ್ಷಣ ಅಲ್ಲಿ 200% ಆಗುತ್ತೆ ಫ್ರೆಂಡ್ಸ್. ಎಂಡಲ್ಲಿ 200% ಆಗುತ್ತೆ. ನೀವೇನಾದರೂ 200% ಬೇಡ, 150 ಬೇಕು, 170 ಬೇಕು, 180 ಬೇಕು, ನಿಮಗೆ ಎಷ್ಟು ಬೇಕು ಅಂದ್ರೂ ಕೂಡ, ನಿಮಗೆ ಎಷ್ಟು ವಾಲ್ಯೂಮ್ ಜಾಸ್ತಿ ಬೇಕು ಅಷ್ಟು ವಾಲ್ಯೂಮ್ ಜಾಸ್ತಿಯನ್ನು ಮಾಡ್ಕೊಳ್ಬೋದು. ಈಗ ನಾನು 200% ಮಾಡಿದ್ದೀನಿ. ಈಗ ನಿಮಗೆ ಗೊತ್ತೈತಲ್ವ ಯಾವ ರೀತಿಯಾಗಿ ವಾಲ್ಯೂಮನ್ನು ಕೈನ್ ಮಾಸ್ಟರಲ್ಲಿ ಜಾಸ್ತಿ ಮಾಡ್ಕೊಳ್ಳೋದು ಅಂತ. ನಿಮಗೆ ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ ಆಟೋ ವಾಲ್ಯೂಮ್ ಅಂತ ಇದೆಯಲ್ವಾ, ಆಟೋ ವಾಲ್ಯೂಮ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಆಟೋ ವಾಲ್ಯೂಮ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡಾಗ ದೊಡ್ಡದಾಗಿ, ತುಂಬ ದೊಡ್ಡದಾಗಿ ನಿಮಗೆ ಕೇಳಿಸುತ್ತೆ. ಒಂದು 300% ಅಷ್ಟು ದೊಡ್ಡದಾಗಿ ಕೇಳಿಸುತ್ತೆ ಫ್ರೆಂಡ್ಸ್. ಆದರೆ ನೀವು ಆ ಆಟೋ ವಾಲ್ಯೂಮ್ ಮುಂದ್ಗಡೆ ಇರುವಂಥ ಬಟನನ್ನು ಆನ್ ಮಾಡ್ಕೊಂಡ್ರೆ ಒಂದೇ ಒಂದು ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ವಿಡಿಯೋದಲ್ಲಿ ನಾಯ್ಸ್ ಇರಲ್ಲ ಫ್ರೆಂಡ್ಸ್. ಸ್ವಲ್ಪ ಆ ಕಡೆ ಈ ಕಡೆ ಸೌಂಡ್ ಏನಾದರೂ ಬರ್ತಾ ಇದ್ರೆ ಅದೆಲ್ಲ ಕೂಡ ದೊಡ್ಡದಾಗಿ ಕೇಳಿಸ್ಬಿಡುತ್ತೆ. ನೀವು ಇಲ್ಲಿ 100% ಇರೋದನ್ನು 200% ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆವಾಗ ನಿಮಗೆ ಯಾವುದೇ ರೀತಿಯಂಥ ಸೌಂಡ್ಸ್ ಆಗಿರ್ಬೋದು, ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಯಾವುದು ಕೂಡ ರಶ್ ಜಾಸ್ತಿಯನ್ನು ಕೇಳಿಸಲ್ಲ. ಮೀಡಿಯಮ್ ಆಗಿ ಒಳ್ಳೆ ರೀತಿಯಲ್ಲಿ ಕೇಳಿಸುತ್ತೆ. ಆಟೋ ವಾಲ್ಯೂಮ್ ಮುಂದ್ಗಡೆ ಇರುವಂಥ ಬಟನ್ ಅನ್ನು ನೀವು ಆನ್ ಮಾಡಿದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಕೂಡ ಇರುತ್ತೆ ಫ್ರೆಂಡ್ಸ್. ಆದ್ದರಿಂದ ನಿಮಗೆ ಡಿಸ್ಟರ್ಬೆನ್ಸ್ ಬೇಡ, ನಾರ್ಮಲ್ ಆಗಿ ಇರಬೇಕು ಅಂತಂದರೆ ಆ ಆಟೋ ವಾಲ್ಯೂಮ್ ಮೇಲ್ಗಡೆ ಆಫ್ ಮಾಡಿಬಿಡಿ. ನಾರ್ಮಲ್ ಆಗಿ 100% ಇರೋದನ್ನು 200% ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಡ್ತೀನಿ ಪೂರ್ತಿಯಾಗಿ ವಾಲ್ಯೂಮನ್ನು ಯಾವ ರೀತಿಯಾಗಿ ದೊಡ್ಡ ಮಾಡ್ಕೊಳ್ಳೋದು ಅಂತ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.